ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಇದು ಬಂದು ಪಾಂಡಿಚೇರಿ ಟೌನಲ್ಲಿರೋ ಪೊಲೀಸ್ ಮ್ಯೂಸಿಯಮ್ಮು. ಸೊ ನಾವು ಇಲ್ಲಿಗೆ ಬಂದಿದ್ದೀವಿ. ಈಗ ಅಷ್ಟೇನು ದೊಡ್ಡದೇನಲ್ಲ, ಬಟ್ ಕೆಲವೊಂದು ಕಲೆಕ್ಷನ್ಸ್ನ ಇಟ್ಟಿದ್ದಾರೆ. ಗನ್ನು, ರೈಫಲ್ಸು, ಇದ್ರದ್ದು ಹೆಸ್ರುಗಳೆಲ್ಲ ಅಲ್ಲಿ ಹಾಕಿರಲಿಲ್ಲ ಅದೊಂದು. ಮತ್ತು ಇಲ್ಲಿ ನೋಡಿ ಕೆಳಗಡೆ ಗನ್ನು ಅದರದ್ದೇ ಇಸ್ಪಿಗಳು ಯೂಸ್ ಮಾಡಿದ್ದು, ಮತ್ತು ಟಾಪ್ ಒನ್ನಿಂದ ಹಿಡಿದು ಇದುವರೆಗೂ ಇರೋ ಟೋಪಿಗಳು ಕಲೆಕ್ಷನ್ಸ್ ಇಟ್ಟಿದ್ದರು. ಪೊಲೀಸ್ ಟೋಪಿಗಳದು, ಬುಲೆಟ್ಸು, ಇದೇ ಇದ್ದಿದ್ದು ಮತ್ತು ಇವಾಗ ಪ್ರೆಸೆಂಟ್ ಇರೋದೆಲ್ಲ ಇಟ್ಟಿದ್ರು. ಸೊ ಹಂಗಾಗಿ ಇದು ಪೊಲೀಸ್ ಮ್ಯೂಸಿಯಮ್ಮು. ಮತ್ತು ಫಸ್ಟ್ ಒನ್ ಆಫೀಸರ್ ಅಂತ ಅನಿಸುತ್ತೆ ಇವರು. ಸೊ ಅಲ್ಲಿ ಮೇಲ್ಗಡೆ ಮೆನ್ಷನ್ ಮಾಡಿದರು. ಅವರು ಇದಾಗಿದ್ದು ಡೆತ್ ಆಗಿದ್ದು ಅನಿಸುತ್ತೆ. ಸೊ ಅದೆಲ್ಲ ಇಟ್ಟಿದ್ರು. ಕ್ಲಾಕ್ 19th ಸೆಂಚುರಿ ಅಂತ ಇದೆ, 19ನೇ ಶತಮಾನದ್ದಿರಬೇಕು. ಮತ್ತು ಮಾಡೆಲ್ ಆಫ್ HQ ಬಿಲ್ಡಿಂಗ್ ಅಂತ, ಪೊಲೀಸ್ HQ ಬಿಲ್ಡಿಂಗ್ ಅಂತ ಇದೆ. ಐ ಥಿಂಕ್ ಇದು ಎಲ್ಲೋ ಮಾಡೋಕ್ಕೆ ಪ್ಲ್ಯಾನಿಂಗ್ ಇರಬೇಕು ಅನಿಸುತ್ತೆ, ಬಟ್ ಚೆನ್ನಾಗಿದೆ. ಸೊ ಕೆಲವೊಂದು ತುಂಬ ಇದಾಗಿ ಮಾಡಿರೋವಂಥ ಪೊಲೀಸ್ ಆಫೀಸರ್ಸ್ ಎಲ್ಲ ಇತ್ತು. ಮತ್ತು ಈ ಥರ ವೈರ್ಲೆಸ್ ಟೆಲಿವಿಷನ್ನು, ಮತ್ತು ಇದು ಇಲ್ಲಿ ಈ ಪಾಂಡಿಚೇರಿ ಸುತ್ತಮುತ್ತ ಇರೋಂಥ ಟೂರಿಸಮ್ ಪ್ಲೇಸ್ಗಳದ್ದು ಕೂಡ ಒಂದು ನಕ್ಷೆಯನ್ನು ರೆಡಿ ಮಾಡಿಟ್ಟಿದ್ದಾರೆ. ಇಲ್ಲಿ ನೋಡಿ, ರಾಜಭವನ ಅಂತೆಲ್ಲ ಇದೆ. ಸೊ ವಾಕಬಲ್ ಡಿಸ್ಟೆನ್ಸ್, ತುಂಬ ಹತ್ತಿರದಲ್ಲೇ ಆ ಸ್ಟೇಷನ್, ಮ್ಯೂಸಿಯಮ್ಮು, ಪೊಲೀಸ್ ಮ್ಯೂಸಿಯಂ ಪಕ್ಕದಲ್ಲೇ ಇರೋದು ಸ್ಟ್ರೀಟ್ ಇದು. ಫೋಟೋಗ್ರಫಿದು ತುಂಬ ಚೆನ್ನಾಗಿತ್ತು. ಬಟ್ ಅಲ್ಲಿ ಎಲ್ಲ ಮದುವೆಯವರು ಕೂಡ ಫೋಟೋ ಶೂಟ್ ಮಾಡಿಸ್ತಾಯಿದ್ರು. ಜೊತೆಗೆ ಇದೆಲ್ಲ ನಮ್ಮ ಟೀಮ್, ನಮ್ಮ ಬಸ್ಸಲ್ಲಿ ಬಂದಿರೋಂಥ ಟೂರಿಸ್ಟ್ ಇವರೆಲ್ಲ ನಮ್ಮ ಜೊತೆಗೆ ಬಂದಿರೋರು. ಫೋಟೋಶೂಟ್ಗೆಲ್ಲ ತುಂಬ ಚೆನ್ನಾಗಿತ್ತು. ಲೇ ಪಾಂಡಿಚೇರಿ ಅಂತೆಲ್ಲ ಏನೇನೋ ಬೋರ್ಡ್ಸೆಲ್ಲ ಹಾಕಿದ್ರು. ಡೆಕೋರೇಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಇದು ಗಿಡಗಳದೆಲ್ಲ. ಸೊ ಅದನ್ನು ಮುಗಿಸಿ ಮುಂದಿನ ಪ್ಲೇಸ್ಗೆ ಹೋಗ್ತಾಯಿದ್ದೀವಿ. ಅಲ್ಲೇ ಪೊಲೀಸ್ ಮ್ಯೂಸಿಯಮಲ್ಲಿ ತೋರಿಸಿದ್ರು ನೋಡಿ ಸುತ್ತಮುತ್ತ ಇರೋವಂಥ ಟೂರಿಸಮ್ ಪ್ಲೇಸ್ನೆಲ್ಲ. ಸೊ ಹಂಗಾಗಿ ದೇವಸ್ಥಾನ ಇದೆ, ಯಾವುದು ಇದು ಬಾಲಾಜಿ ದೇವಸ್ಥಾನ. ಅದರ ಪಕ್ಕದಲ್ಲೇ ವಾಕಬಲ್ ಡಿಸ್ಟೆನ್ಸಲ್ಲೇ ಇದು ಕೂಡ ಇರೋದು. ಇದು ಒಂದು ದೊಡ್ಡ ಪಾರ್ಕು, ಚೆನ್ನಾಗಿ ಮೇಂಟೈನ್ ಮಾಡಿಸಿದ್ದಾರೆ ನೋಡಿ. ಎಲ್ಲ ಹಕ್ಕಿಗಳೆಲ್ಲ ಕೂರೋಕ್ಕೆ ಮಾಡಿರೋಂಥದ್ದು. ಹ್ಯಾಂಡ್ ಮೇಡ್ ಅನಿಸುತ್ತೆ, ಬಟ್ ತುಂಬ ಚೆನ್ನಾಗಿತ್ತು. ಎಲೆಕ್ಷನ್ ಇದ್ದಿದ್ದರಿಂದ ಈ ಥರ ಎಲ್ಲ ಮಾಡಿಟ್ಟಿದ್ರು ಅನಿಸುತ್ತೆ. ಇದು ಮದರ್ ತೆರೇಸಾ ಸರ್ಕಲ್ ಅನಿಸುತ್ತೆ. ಈ ಸರ್ಕಲ್ನ ಪ್ಲಸ್ ಪಾಯಿಂಟ್ ನಮಗೆ ಐಡೆಂಟಿಫೈ ಪ್ಲೇಸ್ ಮಾಡಿ ಸುತ್ತಮುತ್ತ ಇರೋ ಪ್ಲೇಸ್ನ ತೋರಿಸಿದ್ರು. ಮಿಸ್ ಆದರೆ ಇಲ್ಲಿಗೆ ಬಂದು ಫೋನ್ ಮಾಡಿ ಅಂತ ಹೇಳಿದರು. ಮದರ್ ತೆರೇಸಾ ಸ್ಟ್ಯಾಚ್ಯೂ ಪಕ್ಕದಲ್ಲೇ ಒಂದು ದೊಡ್ಡ ಬಿಲ್ಡಿಂಗ್ ಇದೆ. DSP ಆಫೀಸು ಅಂತಲೇ ಏನೂ ಇದು ಹೋಟೆಲ್. ಪೊಲೀಸ್ನವರೆಲ್ಲ ತುಂಬ ಜನ ಇದ್ದರು, ಆಫೀಸರ್ಸು. ಸೊ ಇದು ನೋಡಿ ಪಾರ್ಕು, ತುಂಬ ದೊಡ್ಡ ಪಾರ್ಕು ಇದು. ತುಂಬ ದೊಡ್ಡದಾಗಿದೆ. ಅದಕ್ಕೇ ಅದನ್ನ ತೋರ್ಸೋಕ್ಕೆ ಅಂತ ಕರ್ಕೋಗಿದ್ದು ಅನಿಸುತ್ತೆ. ಇದರೊಳಗಡೆ ಒಂದು ಲೇಡಿದು ಸ್ಟ್ಯಾಚ್ಯೂ ಇತ್ತು. ಅದು ಯಾರು ಅಂತ ಗೊತ್ತಿಲ್ಲ ಒಟ್ಟಲ್ಲಿ. ನನ್ನ ಹತ್ರ ಹೋಗಲಿಲ್ಲ, ತುಂಬ ಬಿಸಿಲು. ನಾವು ಹೋಗಿರೋದೇ ಸಮ್ಮರ್ ಸೀಸನಲ್ಲಿ, ಹಂಗಾಗಿ. ಸೊ ಇದು ಎದುರುಗಡೆ, ಈ ಒಂದು ಎದುರುಗಡೆನೇ ಈ ಪಾರ್ಕ್ ಇರೋಂಥದ್ದು. ತುಂಬ ಚೆನ್ನಾಗಿದೆ ಪಾರ್ಕು. ಸಖತ್ತು ತಣ್ಣಗಿತ್ತು. ಮಕ್ಕಳಿಗೆಲ್ಲ ಆಟ ಆಡಿಸಿದ್ರು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ನಾವು ರೂಮಲ್ಲಿ ಸ್ಟೇ ಆಗಿದ್ದೀವಿ ಪಾಂಡಿಚೇರಿಯಲ್ಲಿ. ಇದೆಲ್ಲ ಮುಗಿಸ್ಕೊಂಡು ರಿಟರ್ನ್ ನಾವು ಅಲ್ಲಿಗೆ ಹೋಗಬೇಕು. ಮತ್ತು ನೆಕ್ಸ್ಟ್ ಡೇ